ಆಗೋದಿಲ್ಲ, ಜೊತೆಗೆ ನೀರು ರಕ್ತ ಒಟ್ಟಿಗೆ ಹರಿಯೋದಿಲ್ಲ. ಕೆಲವೊಂದಿಷ್ಟು ಎಚ್ಚರಿಕೆ ಸಂದೇಶಗಳನ್ನು ನೀಡಿದ್ದಾರೆ ಪ್ರಧಾನಿ ಮೋದಿ ಅವರು. ಯಾಕೆ ಈ ಒಂದು ಹಂತಕ್ಕೆ ತಲುಪ್ತು ಯುದ್ಧ ಅಂತಂದ್ರೆ, ಪಹಲ್ಗಾಮ್ ಯುದ್ಧ ನಡೀತು, ಪಹಲ್ಗಾಮ್ ನರಮೇಧ ನಡೀತು, 26 ಮಂದಿಯನ್ನ ಉಗ್ರರು ಹೊಡೆದುರುಳಿಸಿದ್ರು. ಆಗ ಯುದ್ಧವೂ ಕೂಡ ನಡೀತು, ಡ್ರೋನ್ ದಾಳಿಯೂ ಕೂಡ ನಡೆಯುತ್ತೆ. ಕೆಲವೊಂದಿಷ್ಟು ಪಾಕಿಸ್ತಾನವೂ ಕೂಡ ಜಮ್ಮು ಕಾಶ್ಮೀರದ ಮತ್ತು ಪಂಜಾಬ್, ರಾಜಸ್ಥಾನದ ರಾಜಸ್ಥಾನ ಕೆಲವೊಂದಿಷ್ಟು ಕಡೆಗಳಲ್ಲಿ ಡ್ರೋನ್ಗಳನ್ನು ಹಾರಿಸಿಬಿಡುತ್ತೆ, ಬಾಂಬ್ ಸ್ಫೋಟವನ್ನು ಕೂಡ ಮಾಡುತ್ತೆ. ಭಾರತ ಈ ಹಾವಿನ ಹಲ್ಲನ್ನು ಕಿತ್ತಾರಲ್ಲ ಹಾಗೆ ಯುದ್ಧಕ್ಕೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಕಿತ್ಕೊಂಡು ಬಿಟ್ರೆ, ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು, ಅಂದರೆ ಶಸ್ತ್ರಾಸ್ತ್ರಗಳನ್ನು ಕಸ್ಕೊಂಡು ನೀವು ಯುದ್ಧ ಮಾಡುವಂತ ಹೇಳಿದಾಗ ಏನು ಯುದ್ಧ ಮಾಡ್ತಾನೆ ಒಬ್ಬ ಸೈನಿಕ? ಹಾಗೆ ಪಾಕಿಸ್ತಾನದ ವಾಯುನೆಲೆಯಾಗಿರಬಹುದು, ಕೆಲವೊಂದಿಷ್ಟು ಸೈನಿಕರ ಕಚೇರಿಗಳು, ಮುಖ್ಯ ಕಚೇರಿಗಳಾಗಿರಬಹುದು, ಎಲ್ಲೆಲ್ಲಿ ಸೌಲಭ್ಯಗಳು ಉಗ್ರರಿಗೋ ಅಥವಾ ಸೈನಿಕರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾ ಇತ್ತಂತಲ್ಲ, ಆ ಒಂದು ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ಭಾರತ ದಾಳಿಯನ್ನು ಮಾಡುತ್ತೆ. ಯುದ್ಧ ಮಾಡಂತಂದ್ರೆ ಹೆಂಗೆ ಮಾಡುತ್ತೆ? ಈಗ ರಾಕೆಟ್ ಲಾಂಚ್ ಪ್ಯಾಡ್ಗಳನ್ನು ಅಥವಾ ವಾಯುನೆಲೆಗಳನ್ನು ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಡಿಸ್ಟ್ರಾಯ್ ಮಾಡಿದ ನಂತರ, ದಾಳಿ ಮಾಡಿದ ನಂತರ, ಎಲ್ಲದರ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನ ಹೆಂಗೆ ದಾಳಿ ಮಾಡೋದಕ್ಕೆ, ಅಂದರೆ ಯುದ್ಧ ಮಾಡೋದಕ್ಕೆ ಹೆಂಗೆ ಸಾಧ್ಯ? ಸೊ ಭಾರತ ಈಗ ಪಾಕಿಸ್ತಾನದ ಕೆಲವೊಂದಿಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮೇಲೆ ದಾಳಿ ಮಾಡುತ್ತೆ, ವಾಯುನೆಲೆಗಳ ಮೇಲೆ ದಾಳಿ ಮಾಡುತ್ತೆ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಮುಂದಿನ ಆಯ್ಕೆ ಏನಂತಂದರೆ ಕೈಕಾಲು ಹಿಡ್ಕೊಳ್ಳೋದು. ಯಾರು ಕೈಕಾಲು ಹಿಡ್ಕೊಳ್ತು? ಪಾಕಿಸ್ತಾನ ಅಮೆರಿಕಾದ ಕೈಕಾಲು ಹಿಡ್ಕೊಂಡು ನಮಗೆ ಯುದ್ಧ ಬೇಡ, ಶಾಂತಿ ಬೇಕು ಅಂತ. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪೂ ಕೂಡ ಬಂದು ಏನಂತಂದರೆ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಆದರೆ ಕದನ ವಿರಾಮ ಘೋಷಣೆ ಮಾಡಿ ಬರೀ 3 ಗಂಟೆಗಳಲ್ಲಿ ಮತ್ತೆ ಪಾಕಿಸ್ತಾನ ಕದನ ವಿರಾಮ ಘೋಷಣೆಯನ್ನು ಉಲ್ಲಂಘನೆಯನ್ನು ಮಾಡುತ್ತೆ. ಭಾರತ ಶಾಂತಿ ಮಂತ್ರವನ್ನು ಜಪಿಸ್ತಾ ಇದ್ರೆ, ಇಷ್ಟೆಲ್ಲ ಆದರೂ ಕೂಡ ಪರವಾಗಿಲ್ಲ, ಭಾರತ ಶಾಂತಿ ಮಂತ್ರವನ್ನು ಜಪಿಸ್ತಾ ಇದ್ರೆ ಪಾಕಿಸ್ತಾನ ಕುತಂತ್ರಿ ತಂತ್ರವನ್ನು ಅನುಸರಿಸಿ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಭಾರತ ಮತ್ತೆ ಕೆರಳಿ ಕೆಂಡವಾಗುವಂತೆ ಮಾಡಿತು. ಮುಂದೆಲ್ಲ ನಡೆದಿದ್ದು ಕೂಡ ಇತಿಹಾಸ. ನಿನ್ನೆ 8 ಗಂಟೆಗೆ ಪ್ರಧಾನಿ ಮೋದಿಯವರು ಒಂದು 8 ರಿಂದ 10 ಹೇಳಿಕೆಗಳನ್ನು ಕೊಡ್ತಾರೆ. ಆ ಹೇಳಿಕೆಗಳನ್ನು ಕೊಟ್ಟ ನಂತರ ಟ್ರಂಪು ಕೂಡ ಒಂದು ಸರ್ತಿ ಗಡಗಡ ನಡುಕ್ ಹೋಗ್ಬಿಡ್ತಾರೆ. ಆ ಹೇಳಿಕೆ ಏನಂತ ನೋಡ್ಕೊಂಡು ಬನ್ನಿ. We're not going to do any trade. People never really use trade the way I used it. That I can tell you. And all of a sudden they said, I think we're going to stop. And they have. And they did it for a lot of reasons, but trade is a big one. We're going to do a lot of trade with Pakistan. We're going to do a lot of trade with India. We're negotiating with India right now. We're going to be soon negotiating with Pakistan. And we stopped the nuclear conflict. I think it could have been a bad nuclear war. Millions of people could have been killed. So I'm very proud of that. I also want to thank Vice President. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರಲ್ಲ, ವಿಶ್ವದ ಕೆಲವೊಂದಿಷ್ಟು ರಾಷ್ಟ್ರಗಳಿಗೆ ನಡುಕ ಹುಟ್ಟುತ್ತೆ. ಹಾಗಾದರೆ ನಿನ್ನೆ 8 ಗಂಟೆಗೆ ಶುರುವಾದಂತಹ ಈ ಪ್ರಧಾನಿ ಮೋದಿಯವರ ಭಾಷಣದಲ್ಲಿ ಏನೆಲ್ಲ ಹೇಳಿದ್ರಂತ ನೋಡ್ತಾ ಹೋಗೋದಾದರೆ, ನಮ್ಮ ಪಾಲಿಗೆ ಉಗ್ರರೂ ಒಂದೇ, ಉಗ್ರರನ್ನು ಬೆಂಬಲಿಸುವವರು ಕೂಡ ಒಂದೇ ಅನ್ನೋದರ ಮೂಲಕ ಟರ್ಕಿ ಮತ್ತು ಚೀನಾಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರು. ಇನ್ನು ಪಾಕಿಸ್ತಾನದ ಅಸಲಿ ಮುಖ ಏನನ್ನೋದು ಜಗತ್ತಿನ ಮುಂದೆ ಬಹಿರಂಗವಾಗಿದೆ. ಜೊತೆಗೆ ಭಾರತದ ಸಾಮರ್ಥ್ಯ ಮತ್ತು ಸಂಯಮ ಎರಡನ್ನೂ ಕೂಡ ಜಗತ್ತು ನೋಡಿದೆ. ಈಗ ಆಪರೇಷನ್ ಸಿಂಧೂರ ಅಖಂಡ ನ್ಯಾಯದ ಸಂಕಲ್ಪವಾಗಿದೆ. ಮೇ 7ರಂದು ನಮ್ಮ ಶಕ್ತಿ ಏನನ್ನೋದು ಜಗತ್ತಿಗೆ ಗೊತ್ತಾಗಿದೆ. ನಮ್ಮ ಕ್ಷಿಪಣಿಗಳು, ಡ್ರೋನ್ಗಳು ಉಗ್ರರ ಕಟ್ಟಡಗಳನ್ನು ಮಾತ್ರ ಉರುಳಿಸಿಲ್ಲ, ಅವರ ಧೈರ್ಯವನ್ನು ಕೂಡ ಪುಡಿಗಟ್ಟಿದೆ. ಇನ್ನು ಮುಂದೆ ಏನಾದರೂ ಏನಾದರೂ ಗುಂಡು ಬಂದರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಭಾರತ ಶತಸಿದ್ಧವಾಗಿದೆ ಅನ್ನೋದು ಅಲ್ಲಿನ ಪಾಕಿಸ್ತಾನದ ಸೇನಾಧ್ಯಕ್ಷ ಸೇರಿದಂತೆ ಪ್ರಧಾನಿಗೂ ಕೂಡ ಗೊತ್ತಿದೆ. ಶಹಬಾಜ್ ಶರೀಫ್ಗೂ ಕೂಡ ಗೊತ್ತಾಗಿ ಹೋಗ್ಬಿಟ್ಟಿದೆ. ಇನ್ನು ಮುಂದೆ ಭಾರತದ ತಂಟೆಗೆ ಹೋದರೆ ಪಕ್ಕಾ ನಾವು POKನ ಕಳೆದುಕೊಳ್ತೀವಿ, ಪಕ್ಕಾ ನಮ್ಮ ಪಾಕಿಸ್ತಾನ ಸರ್ವನಾಶ ಆಗತ್ತೆ ಅನ್ನೋದು ಪಾಕಿಸ್ತಾನದ ಸಂಸದರಿಗೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ಸಂಸತ್ತಲ್ಲಿ ಪಾಕಿಸ್ತಾನದ ಸಂಸದರು ಕಣ್ಣೀರು ಹಾಕ್ತಾ ಇದ್ರು, ನಮ್ಮನ್ನು ಭಾರತದ ಉಳಿಸಿ, ಇಲ್ಲ ಅಂತಂದರೆ ನಮ್ಮ ದೇಶ ನಿರ್ನಾಮ ಆಗಿ ಹೋಗ್ಬಿಡತ್ತೆ. ಯಾಕಂತಂದರೆ ಅಲ್ಲಿ ಖೈಬರ್ ಪಖ್ತೂನ್ಖ್ವಾ ನಮ್ಮಿಂದ ಕೈ ಬಿಟ್ಟು ಹೋಗ್ತಾ ಇದೆ, ಈಗಾಗಲೇ ಬಲೂಚಿಸ್ತಾನ್ ಕೈ ಬಿಟ್ಟು ಹೋಗ್ತಾ ಇದೆ. ಈಗ ಏನಾದರೂ ಭಾರತ ಈ ಸಮಯದಲ್ಲಿ ಏನಾದರೂ ಯುದ್ಧ ಮಾಡಿದ್ದೇ ಆದಲ್ಲಿ POK ಅಲ್ಲ,
ಇಡೀ ಪಾಕಿಸ್ತಾನ 3 ಹೋಳಾಗಿ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಈ ಯುದ್ಧವನ್ನು ಹೆಂಗಾದರೂ ಮಾಡಿ ತಡೀರಿ ಅಂತ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ಗೆ ಕಣ್ಣೀರು ಹಾಕಿ ರಿಕ್ವೆಸ್ಟ್ ಮಾಡ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ಪ್ರಧಾನಿ ಮೋದಿ ಅವರು ಹೇಳ್ತಾರೆ, ಇನ್ನು ಮುಂದೆ ಒಂದು ಗುಂಡೇನಾದರೂ ಬಂದರೆ ಆ ಗುಂಡಿಗೆ ಬಾಂಬ್ ದಾಳಿ ಉತ್ತರ ಕೊಡುತ್ತೆ ಅನ್ನೋದಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಸ್ವಇಚ್ಛೆ ಅಂದರೆ ಉಗ್ರರ ಕನಸಲ್ಲೂ ಕೂಡ ಭಾರತದ ಮಟ್ಟದಲ್ಲಿ ದಾಳಿ ನಡೆಸುವಂತಹ ಉಗ್ರರು ಕನಸಲ್ಲೂ ಕೂಡ ಭಾರತದ ಮೇಲೆ ದಾಳಿ ಮಾಡಿದೆ ಅನ್ನುವಂತಹ ಕನಸು ಕೂಡ ಕಾಣಬಾರದು. ಹಾಗೆ ನಾವು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೀವಿ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದ ಹೃದಯಕ್ಕೆ ಹೋಗಿ ಹೊಡೆದಿದ್ದೇವೆ ಅಂದರೆ ಉಗ್ರರು ಪಾಕ್ ಹೃದಯ ಭಾಗದಲ್ಲಿದ್ದರೂ ಕೂಡ 150 ಕಿಲೋಮೀಟರ್ ಒಳಗೆ ಹೋಗಿ ಉಗ್ರರ ಅಡಗುತಾಣಗಳನ್ನು, ಪಾಕ್ ಸೈನ್ಯದ ಮುಖ್ಯ ಕಚೇರಿಗಳನ್ನು ಹೊಡೆದುರುಳಿಸಿದ್ದೀವಿ, 4 ವಾಯು ನೆಲೆಗಳನ್ನು ಹೊಡೆದುರುಳಿಸಿದ್ದೀವಿ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. 150 ಕಿಲೋಮೀಟರ್ ಒಳಗಡೆ ಹೋಗಿ ಹೊಡೆಯೋದಂತಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತ ಮಾಡಿದೆ. ಪಾಕಿಸ್ತಾನ ಮೊದಲೆಲ್ಲ ಏನಂತಂದರೆ 1971ರಲ್ಲಿ ಮೊದಲು ಪಾಕಿಸ್ತಾನ ನಮ್ಮನ್ನು ಹೊರಗೆ ಹಾಕಿದ್ರು. ಕೆಲವೊಂದಿಷ್ಟು ನಾಟಕೀಯ ಬೆಳವಣಿಗೆಯನ್ನು ಮಾಡಿಬಿಟ್ಟು ಪಾಕಿಸ್ತಾನ ತನ್ನ ಬೇರೆ ಬೇರೆ ರಾಷ್ಟ್ರಗಳ ಬೆಂಬಲವನ್ನು ಪಡೆದುಕೊಂಡಿತ್ತು. ಆದರೆ ಈಗ ಪಾಕಿಸ್ತಾನ ಭಯೋತ್ಪಾದಕ ವಿಶ್ವವಿದ್ಯಾಲಯ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಬಡತನ ರಾಷ್ಟ್ರ ಅನ್ನೋದು ಜಗಜ್ಜಾಹೀರಾಗಿದೆ. ಎಷ್ಟೇ ಸಾಲ ಕೊಟ್ಟರೂ ದರಿದ್ರ ನಿಮ್ಮದು ಕಳೆದು ಹೋಗಲ್ಲ ಅನ್ನೋದು ಗೊತ್ತಾಗಿದೆ. ಅದಕ್ಕೋಸ್ಕರ ಇಸ್ಲಾಂ ರಾಷ್ಟ್ರಗಳು ಕೂಡ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡಲಿಲ್ಲ. ಹೀಗಾಗಿ ನಿಮ್ಮ ಪಾಕಿಸ್ತಾನದ ನರಿಬುದ್ಧಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಇನ್ನೇನಾದರೂ ಜಾಸ್ತಿ ಬಾಲ ಬಿಚ್ಚಿದ್ರೆ ಭಾರತ ಮಾತ್ರ ಸುಮ್ಮನೆ ಇರೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಪ್ರಧಾನಿ ಮೋದಿಯವರು ಕೊಟ್ಟಿದ್ದಾರೆ. ಇನ್ನು ಇದು ಯುದ್ಧದ ಸಮಯವಲ್ಲ, ಹಾಗೆಯೇ ಭಯೋತ್ಪಾದನೆಗೂ ಕೂಡ ಇದು ಸಮಯವಲ್ಲ. ಇದು ಯುದ್ಧ ಮಾಡೋ ಸಮಯ ಅಲ್ಲ. ಇದು ಪಾಕಿಸ್ತಾನಕ್ಕೆ ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು. ಈಗಾಗಲೇ ನಿಮ್ಮದು ಬಡತನ ಪಾಪರ ರಾಷ್ಟ್ರ ಆಗಿ ಹೋಗ್ಬಿಟ್ಟಿದೆ. ತಿನ್ನಕ್ಕೆ ಊಟ ಇಲ್ಲ. ಏನಂತಂದರೆ ಜನರಿಗೆ ಬಿಡಿ, ಅಲ್ಲಿನ ಸೈನಿಕರಿಗೆ ತಿನ್ನಕ್ಕೆ ಅನ್ನ ಕೊಡ್ತಾ ಇಲ್ಲ. ನೀವು ಅವರ ಕಡೆಯಿಂದ ಯುದ್ಧ ಮಾಡಿಸ್ತಿದ್ದೀರಲ್ಲ, ಇದು ಯುದ್ಧ ಮಾಡುವ ಸಮಯವಲ್ಲ. ಅದರ ಜೊತೆಗೆ ಭಯೋತ್ಪಾದನೆ ಮಾಡುವ ಸಮಯವೂ ಕೂಡ